ನಂದಿನಿ ನಂದಿನಿ. ರೀ ಹಾಲು ಹಾಕ್ ಬಂದ್ರ ನಿಮ್ಗೆ ಟೀ ಮಾಡ್ಕೊಡ್ಲಾ ಅಥವಾ ಹಾಲು ಕಾಯಿಸ್ಕೊಡ್ಲಾ? ಹಾಲೇನು ಬೇಡ ನಂದಿನಿ, ಟೀನೇ ಮಾಡ್ಕೊಂಬ. ಅಯ್ಯೋ ರೀ, ನೀವು ಕೆಲಸ ಮಾಡೋರು. ಬಾದಾಮಿ ಪೌಡರ್ ತಂದಿದ್ದೀನಿ. ಬಾದಾಮಿ ಹಾಕ್ಬಿಟ್ಟು ಬಾದಾಮಿ ಹಾಲು ಮಾಡ್ಕೊಡ್ತೀನಿ. ಬಾದಾಮಿ ಹಾಲು ಕುಡೀರಿ. ಚೆನ್ನಾಗಿ ನಿಮಗೆ ಆರೋಗ್ಯಕ್ಕೆ ಒಳ್ಳೇದದು. ಸುಮ್ಮನೆ ಟೀ ಕುಡಿದ್ರೆ ಅದು ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಅದು ಇದು ಆಗ್ತೈತಿ. ನೀವು ಬಿಸ್ಲಾಗ ಕೆಲಸ ಮಾಡ್ತೀರಲ್ವಾ, ಬಾದಾಮಿ ಹಾಲು ಕುಡ್ದೋಗಿ. ತಗೊಂಬಂದು ಕೊಡ್ಲಾ? ಕೂತ್ಕೊಂಡಿರಿ. ಹೌದಾ, ಸರಿ ಆಯ್ತು, ಅದನ್ನೇ ಮಾಡ್ಕೊಂಬ, ನೋಡೋಣ ಹೆಂಗಿರುತ್ತೆ ಅಂತ. ನಾನು ಬಾದಾಮಿ ಹಾಲು ಎಂದೂ ಕುಡ್ದಿಲ್ಲ ನಂದಿನಿ. ಹೌದಾ, ಸರಿ ಆಯ್ತು, ಮಾಡ್ಕೊಂಬಂದು ಕೊಡ್ತೀನಿ. ಇವತ್ತು ಕುಡ್ದು ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತಾನ. ಹೌದು, ಅದೇ ಮನು ಮದುವೆ ಆಗಿ ಬಂದಿದ್ದಾನಂತೆ. ಎಲ್ಲಿ ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ರು ಅವರು? ಅಯ್ಯೋ, ಅವರು ನಿನ್ನೆ ಸಾಯಂಕಾಲನೇ ಬಂದ್ರು ಮದುವೆ ಮಾಡ್ಕೊಂಡು. ನಾನೇ ಆರತಿ ಮಾಡಿ ಒಳಗೆ ಕರ್ಕೊಂಡೆ. ಇನ್ನೂ ಎದ್ದಿಲ್ಲ ಅವರಿಬ್ರು. ನೀವು ಲೇಟಾಗಿ ಬಂದ್ರಿ. ನೀವು ಬಂದಾಗ ಆಲೇನೆ ಅವರು ಮಲ್ಕೊಂಡ್ಬಿಟ್ಟಿದ್ರು. ಹೌದಾ, ಆ ಹುಡುಗಿ ಹೆಂಗಿದ್ದಾಳೆ? ಮನು ಒಪ್ಪಿ ಮದುವೆ ಆಗಿರೋದಾ? ಮತ್ತೆ ಚಿಕ್ಕಮ್ಮ ಏನು ಅಂದಿಲ್ವಾ? ಇಲ್ಲಪ್ಪ, ನಿಮ್ಮ ಚಿಕ್ಕಮ್ಮ ಏನು ಅನ್ಲಿಲ್ಲ. ನಗ್ನಗ್ತಾನ ನನಗೆ ಹೇಳಿದ್ರು ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ ಅಂತಾನೆ. ನನಗೆ ಅದಕ್ಕೆ ಇನ್ನೇನು ಮದುವೆ ಆಗಿ ಬಂದಿದ್ದಾರಲ್ಲ ಅಂತೇಳಿ ಏನು ಮಾತಾಡಲಿಲ್ಲ. ಸುಮ್ಮನೆ ಆರತಿ ಮಾಡಿ ಒಳಗೆ ಕರ್ಕೊಂಡೆ. ಏನು ಸಿದ್ಧ, ನೆನ್ನೆ ದಿವಸ ಎಲ್ಲಿಗೆ ಹೋಗಿದ್ದು ಅಷ್ಟೊತ್ತಿನ ತಕನ? ಅಯ್ಯೋ ಚಿಕ್ಕಮ್ಮ, ಹಸುಗಳ್ನೆಲ್ಲ ಹೊಲ್ದ ಹತ್ರ ಕಟ್ಕೊಂಡು ಹೋಗಿದ್ದೆ. ಅಲ್ಲಿ ಚೆನ್ನಾಗಿ ಇವಾಗ ಮಳೆ ಬಂದಿರೋದಕ್ಕೂ ಅದಕ್ಕೂ ಚೆನ್ನಾಗಿ ಹುಲ್ಲೆಲ್ಲ ಆಗಿತ್ತಲ್ಲ ನಮ್ಮ ತೋಟದಾಗಿ. ಅದಕ್ಕೆ ಅಲ್ಲೇ ಮೇಯಿಸ್ತಾ ಇದ್ದೆ. ಸಾಯಂಕಾಲ ತನಕ ಬರೋಕ್ಕಾಗಲಿಲ್ಲ. ಆಮೇಲಿಂದನ ಸಾಯಂಕಾಲ ಎಲ್ಲೋ ಹೋದೆ, ಇದು ಹಿಂಡಿ ತರಕ್ಕೆ ಹೋದೆ. ಅದಕ್ಕೆ ಬರೋದು ತಡ ಆಯಿತು, ಬಸ್ ಸಿಗಲಿಲ್ಲ, ಲೇಟಾಗಿ ಬಂದೆ. ಹೌದಾ, ನಿನ್ನ ತಮ್ಮ ಮದುವೆ ಮಾಡ್ಕೊಂಡು ಬಂದವನೇ ನೋಡ್ದಾ? ನಿನ್ನ ತಮ್ಮನ ಹೆಂಡ್ತಿನ? ಇನ್ನೂ ಇಲ್ಲ ಚಿಕ್ಕಮ್ಮ, ಅವ್ರಿನ್ನೂ ಎದ್ದಿಲ್ವಂತಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತೇಳಿ ಕಾಯ್ತಾ ಇದ್ದೆ. ಅವ್ರು ಯಾವಾಗ ಎದ್ದು ಬರ್ತಾರೋ ಏನೋ. ನಂದಿನಿ, ಹೋಗಿ ಎದ್ದಳಿಸಿ. ಅವ್ರಿಗೆ ಹಾಲು ಏನಾದ್ರೂ ಕೊಡಕ್ಕಿಲ್ವೇನಿ? ಇಷ್ಟೊತ್ತು ತಕ್ಕ ಸುಮ್ಮನೆ ಇದ್ದೀಯಾ? ಅಯ್ಯೋ ಅತ್ತೆ, ನಾನು ಎದ್ದಳಿಸ್ಬೇಕಾ? ಅವರೇ ಎದ್ದು ಬರ್ತಾರೆ ಬಿಡ್ರಿ. ನೆನ್ನೇನು ಮದುವೆ ಆಗಿದ್ದಾರೆ, ಸುಸ್ತಾಗಿರ್ತಾರೆ. ಅದಕ್ಕೆ ಬಿಡು, ನಿಧಾನವಾಗಿ ಎದ್ದಾಳ್ತಾರೆ ಅಂತ ಸುಮ್ಮನೆ ಅದೇ. ಅವರೆಲ್ಲ ಎದ್ದು ಬರ್ತಾರೆ ಬಿಡ್ರಿ. ರೀ, ನಿಮಗೆ ಬಾದಾಮಿ ಹಾಲು ಮಾಡ್ಕೊಂಬತ್ತೀನಿ, ಕೂತ್ಕೊಂಡಿರಿ. ಅತ್ತೆ, ಅವ್ರೆದ್ರೆ ನೀವೇನೆ ಅವ್ರಿಗೆ ಏನು ಬೇಕಾದನ್ನ ಮಾಡ್ಕೊಡ್ರಿ. ಏನು ಸಿದ್ಧ, ಹೊಸ್ದಾಗಿ ಮದುವೆ ಆಗಿ ಬಂದೇವ್ರೆ. ಅವ್ರಿಗೊಂದಿಷ್ಟ ಟೀನೋ ಕಾಫಿನೋ ಹಾಲೋ ಏನು ಕೇಳ್ತಾರ ಅದನ್ನ ಮಾಡ್ಕೊಡು ಅಂತಂದ್ರೆ ನನಗೆ ಹೇಳ್ತಾಳಲ್ಲ ಮಾಡ್ಕೊಡು ಅಂತಾನ ನಿನ್ನ ಹೆಂಡ್ತಿ. ಅಯ್ಯೋ ಚಿಕ್ಕಮ್ಮ, ಈಗ ಹಿಂಡಿ ಬೂಸ ಎಲ್ಲನ ಸೀಮೆಸ್ಗಳಿಗೆ ಹಾಕಬೇಕು. ಹಾಲೆಲ್ಲನ ಕರೆದು ತಗೊಂಡೋಗಿ ಕೊಟ್ಟು ಬಂದಿದ್ದೀವಿ. ಈಗ ಬಾದಾಮಿ ಹಾಲು ಕೊಡ್ತಾಳಂತೆ ನಂದಿನಿ. ಕುಡಿದ್ಬಿಟ್ಟು ನಾವಿಬ್ರು ಹೋಗಿ ಅವಕ್ಕೆಲ್ಲ ಹಿಂಡಿ ನೆನಾಕ್ಬಿಟ್ಟು ಹಾಕಬೇಕು ಮುಸ್ರೇನೆ. ನಮಗೆ ಟೈಮ್ ಇಲ್ಲ, ಅವ್ರು ಎದ್ದಾಳೋದು ಎಷ್ಟೊತ್ತಾಗುತ್ತೋ ಏನೋ. ಅದಕ್ಕೆ ನಾವು ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನಿನ್ಗಿನ್ನೇನು ಕೆಲಸ ಐತೆ ಹೇಳು, ನೀನು ಮಾಡ್ಕೊಡು ಚಿಕ್ಕಮ್ಮ. ಮನೆಗೆಲ್ಲ ಅಡುಗೆ ಪಡಿಗೆ ಮಾಡಿ ಅವ್ರಿಗೆ ಏನು ತಿಂಡಿ ಬೇಕು ಅದನ್ನೆಲ್ಲ ಕೇಳಿ ಮಾಡಿಕೊಡು. ಎಲ್ಲ ಸಾಮಾನು ತಂದಿಕ್ಕಿದೀವಲ್ಲ. ಏನು ಇದು ನನಗೆ ಕೆಲಸ ಮಾಡು ಅಂತ ಹೇಳ್ತೀಯ? ಅಲ್ಲ, ಇಬ್ರು ಸಸ್ಯರು ಬಂದ್ಮೇಲೂ ನಾನು ಅವರಿಗೆ ಎಲ್ಲ ಕಾಫಿ ಕಾಸು ಕೊಡೋದು ಹಾಲು ಕಾಸು ಕೊಡೋದು ಮಾಡ್ಬೇಕೇನೋ? ಅಲ್ಲ, ನಮ್ಮನು ಹೆಂಡ್ತಿ ಏನೋ ಇವತ್ತು ನೆನ್ನೆ ಬಂದೇವಳೆ. ಅವಳು ಮಾಡಿದ್ರು ಪರವಾಗಿಲ್ಲ. ಇವಳು ಬಂದು ಎಷ್ಟು ದಿನ ಆಯ್ತು ನಿನ್ನ ಹೆಂಡ್ತಿ? ಮಾಡಬೇಕು ತಾನೇ, ನನಗೆ ಹೇಳ್ತಾನೆ. ಅಯ್ಯೋ ಹೋಗ್ಲಿ ಬಿಡು ಚಿಕ್ಕಮ್ಮ, ಈಗ ಹಿಂಡಿ ಹಾಕ್ಬಿಟ್ಟು ಬಂದು ಮಾಡ್ಕೊಡ್ತಾಳೆ. ಅವ್ರು ಇನ್ನೂ ಎದ್ದಿಲ್ವಲ್ಲ, ಎದ್ಮೇಲೆ ಮಾಡ್ಕೊಡ್ತಾಳೆ ಬಿಡು. ಸರಿ ಆಯ್ತು, ಬಂದ ತಕ್ಷಣ ಹೇಳ್ಬೇಕು ನೀನು ಅವಳಿಗೆ. ಅವ್ರು ಎದ್ದ ತಕ್ಷಣ ಹಾಲು ಕಾಸು ಕೊಡು ಅಂತಾನೆ. ಆಯ್ತು, ಹೇಳ್ತೀನಿ ಬಿಡು ಚಿಕ್ಕಮ್ಮ. ರೀ, ತಗೊಳ್ಳಿ ಬಾದಾಮಿ ಹಾಲು, ಕುಡೀರಿ ಜಲ್ದಿ. ಹೋಗಿ ಹಿಂಡಿ ಎಲ್ಲ ನೆನಾಕ್ಬೇಕು ಅಂದ್ರಲ್ಲ, ಎಲ್ಲ ಸಗಣಿ ಗಿಗಣಿ ಎಲ್ಲ ಇಟ್ಟಿದ್ರೆ ಎಲ್ಲ ತಿಪ್ಪೆಗೆ ಹಾಕಿ ಬಾಕ್ಸ್ ಹಾಕಿ ಅಚ್ಚಕಟ್ ಮಾಡಿ ಅವಕ್ಕೆಲ್ಲ ಒಂದು ಸ್ವಲ್ಪ ಬಿಸಿನೀರಲ್ಲಿ ಮೈ ತೊಳಿಬೇಕಲ್ವಾ? ಹೌದು ನಂದಿನಿ, ಕೊಡು, ಹಾಲು ಕುಡಿದ್ಬಿಟ್ಟು ಇಬ್ರು ಹೋಗೋಣ. ಸರಿ, ಕುಡೀರಿ, ಬೇಗ ಬೇಗ ಹೋಗೋಣ. ರೀ, ಚೆನ್ನಾಗೈತಾ ಬಾದಾಮಿ ಹಾಲು? ಬಾದಾಮಿ ಹಾಲ? ಇವನಿಗೆ ಯಾಕೆ ಬಾದಾಮಿ ಹಾಲು ಮಾಡ್ಕೊಟ್ಟಿದ್ಯಾ? ದಿನಾನ ನಮ್ಮ ಮನುನು ಮತ್ತೆ ನಮ್ಮ ರಮ್ಯಾ ತಾನೇ ಕುಡಿತಾ ಇದ್ದಿದ್ದು. ಏನು ಕೆಲಸ ಮಾಡದೇ ಇರೋ ಮನುನು ರಮ್ಯಾನೇ ಕುಡಿತಾ ಇರ್ಬೇಕಂದ್ರೆ ಆ 5 ಹಸುಗಳನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಸುಮ್ಮನೆ ಆಗುತ್ತಾ? ಬಿಸಿಲಲ್ಲಿ ಅವ್ನು ನೋಡ್ಕೊಂಡು ಹೋಗಿ ಅವನ್ನ ಸಗಣಿ ತೆಗ್ದಾಕಿ ಅವಕ್ಕೆ ಮೈ ತೊಳೆದು ಹಾಲು ಕರೆದು ಡೈರಿಗೆಲ್ಲ ಹಾಕಿ ಬಂದು ಎಷ್ಟು ಕೆಲಸ ಮಾಡ್ತಾರೆ ನಮ್ಮ ಮನೆಯವ್ರು. ಇವ್ರು ಹಾಲು ಕುಡಿಯೋದು ಬೇಡವಾ? ಹಾಲು ಕುಡಿದು ಚೆನ್ನಾಗಿದ್ರೆ ತಾನೇ ಕೆಲಸ ಮಾಡೋಕ್ಕಾಗೋದು. ಸುಮ್ಮನೆ ಇರಿ ಅತ್ತೆ, ನಿಮ್ಗೇನು ಗೊತ್ತಾಗಲ್ಲ. ರೀ, ಆಯ್ತಾ? ಬನ್ನಿ ಹೋಗೋಣ, ಹೋಗಿ ಅಲ್ಲಿ ಕೆಲಸ ಮಾಡೋಣ. ಅತ್ತೆ, ನಾವು ಈಗಿನ ಎದ್ದಿದ್ದೀವಿ. ನಮಗೆ ಹಾಲು, ಬೋರ್ಮಿಟಾ, ಹಾರ್ಲಿಕ್ಸು, ಬಾದಾಮಿ ಹಾಲು ಕೊಡೋರು ಯಾರು ಇಲ್ವಾ ಈ ಮನೇಲಿ? ಮನು ಅಲ್ಲೇ ಇದ್ದಾರೆ, ಇಬ್ರಿಗೂ ತಗೊಂಬ ಬಾದಾಮಿ ಹಾಲು ಅಂತ ಹೇಳಿದ್ರು. ಓ, ಈಗೆದ್ದೆ ನಮ್ಮ ಮಧು. ಇರು, ಇಲ್ಲೇ ಇದ್ದಾಳಲ್ಲ ನಂದಿನಿ, ಅವಳು ಯಾಕಿರೋದು? ನಿಮ್ಗೆ ಬಾದಾಮಿ ಹಾಲ ನಿಮ್ಮ ರೂಮ್ಗೆ ತಂದು ಕೊಡ್ತಾಳೆ. ಹೋಗಮ್ಮ, ಹೋಗ್ರಿ, ಇನ್ನೊಂದು ಸ್ವಲ್ಪ ಹೊತ್ತು ಮನೆ ಕಂಡಿರೋಗ್ರಿ, ತಗೊಂಬರ್ತಾಳೆ. ಅಯ್ಯೋ ಅತ್ತೆ, ನಾವು ಇಷ್ಟೊತ್ತು ಮಲ್ಕೊಂಡಿದ್ವಿ. ತರ್ತಾರೆ ಅಂತ ಅಲ್ಲೇ ಕಾಯ್ತಾ ಇದ್ವಿ ಎದ್ಬಿಟ್ಟು. ಆದ್ರೆ ತರ್ಲಿಲ್ವಲ್ಲ, ಅದಕ್ಕೆ ನಾನೇ ಎದ್ದು ಬಂದೆ. ಯಾರು ತರ್ಲಿಲ್ವಲ್ಲ ಅತ್ತೆ? ಹೌದಾ? ಅಯ್ಯೋ, ಒಂದು ಮಾತು ಕೂಗಿ ಹೇಳಿದ್ರೆ ನಂದಿನಿ ನಮಗೆ ಬಾದಾಮಿ ಹಾಲು ತಗೊಂಬ ಅಂತ ನಾನು ಹೇಳ್ತಿದ್ದೆ ಇವಳಿಗೆ ತಗೊಂಡೋಗು ಅಂತಾನ. ರೀ, ನಡೀರಿ, ನಮ್ಮ ಕೆಲ್ಸಕ್ಕೆ ನಾವು ಹೋಗೋಣ. ಏನೇ ನಂದಿನಿ, ಅವಳು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ? ಬಾದಾಮಿ ಹಾಲು ಕುಡಿಬೇಕಂತೆ. ಮನೂ ಎದ್ದಿದ್ದಾನಂತೆ. ಬಾದಾಮಿ ಹಾಲು ಮಾಡ್ಕೊಂಡು ರೂಮ್ ತಗೊಂಡೋಗಿ ಕೊಟ್ಟು ಬರೋಗಿ ಇವರಿಬ್ರಿಗೂ. ಅತ್ತೆ,
ಎದ್ದಿದ್ದಾಳೆ ತಾನೇ ಅವಳು ಅವಳೇ ಮಾಡ್ಕೊಂಡೋಗಿ ಅವಳ ಗಂಡಿಗೆ ಕೊಡ್ಲಿ ಬಿಡಿ, ನಾನೇ ತಗೊಂಡೋಗಿ ಕೊಡ್ಬೇಕು ಮಧು? ಅಲ್ಲಿ ಹಾಲುನು ಐತೆ, ಬಾದಾಮಿ ಪೌಡರ್ನು ಐತಿ, ಹೋಗಿ ಮಾಡ್ಕೊಂಡು ತಗೊಂಡೋಗಿ ನೀನು ನಿನ್ ಗಂಡ ಕುಡಿಯೋಗ್ರಿ ಹೋಗಿ. ನಮಗೆ ಕೆಲಸ ಐತಿ, ಹೋಗ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಏನತ್ತೆ ಇದು? ಅಲ್ಲ, ಹೊಸ್ದಾಗಿ ಮದ್ವೆ ಆಗಿ ಬಂದಿದ್ದೀನಿ ನಾನು ನಾನು ಬಾದಾಮಿ ಹಾಲು ಮಾಡ್ಬೇಕಾ? ಅದು ಅಲ್ಲದೆ ನನಗೆ ಈ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅಂತಾನೂ ಗೊತ್ತಿಲ್ಲ, ಏನೂ ಇಲ್ಲ. ಇವಳು ನೋಡಿದ್ರೆ ಆಗ್ಲೇ ಇವತ್ತೇ ನನಗೆ ಅಡುಗೆ ಮನೆ ಕೆಲಸ ಹೇಳ್ತಾ ಇದ್ದಾಳೆ ಮಾಡು ಅಂತಾನ. ಏನ್ ನಂದಿನಿ ಅಕ್ಕ ನೀನು ಈ ತರ ಮಾತಾಡ್ತಾ ಇದೀಯಾ? ಅಯ್ಯೋ, ಇವತ್ತು ಬಂದಿದ್ದೆ ಹಂಗಾದ್ರೆ ಏನು ಮಾಡಬಾರ್ದು ಅಂತನ? ಅಲ್ಲೆಲ್ಲ ಇದೆ, ಅತ್ತೆ ಇದಾರಲ್ಲ, ಎಲ್ಲ ಹೇಳ್ಕೊಡ್ತಾರೆ, ಎಲ್ಲೆಲ್ಲ ಏನೇನೈತೆ ಅಂತನ ತೋರಿಸ್ತಾರೆ. ಹೋಗಿ ಮಾಡೋದಮ್ಮ. ನನ್ನ ಯಾಕೆ ಕೇಳ್ತಾ ಇದ್ಯಾ? ನಮಗೆ ಕೆಲಸ ಐತಿ ರೀ, ನಡೀರಿ. ಅಯ್ಯೋ ನಂದಿನಿ, ಪಾಪ ಹುಡುಗಿಗೆ ಏನೂ ಗೊತ್ತಿಲ್ವಂತೆ, ಹೋಗಿ ಹೇಳ್ಕೊಟ್ಟು ಬಾ, ಹೋಗಿ ಒಂದು ಸ್ವಲ್ಪ ಮಾಡಿಕೊಟ್ಟು ಒಂದು ದಿವಸ ತೋರಿಸಿದ್ರೆ ಆಮೇಲೆ ನಾಳೆಯಿಂದ ಅವಳೇ ಮಾಡ್ಕೊಂತಾಳೆ. ರೀ, ಇದು ನಿಮಗೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರಿ. ನಮಗೆ ನಾವು ಕೆಲಸ ಮಾಡೋರು ಬಿಟ್ಟು ಅವರಿಗೆ ಮಾಡ್ಕೊಡ್ಬೇಕಾ? ಈಗ ಎದ್ದಿದ್ದಾಳೆ ತಾನೆ, ಅವಳೆಲ್ಲ ಮಾಡ್ಕೊಂಡು ಹೋಗ್ತಾಳೆ, ಅಭ್ಯಾಸ ಆಗುತ್ತೆ. ಅತ್ತೆ ಇದಾರಲ್ಲ ಹೇಳ್ಕೊಡಕ್ಕೆ, ಅತ್ತೆ ಏನು ಕೆಲಸ ಮಾಡಂಗಿಲ್ಲ, ಅದನ್ನಾದ್ರೂ ಮಾಡ್ತಾರೆ. ನಡೀರಿ, ನಾವು ಹೋಗಿ ಆ ಹಸುಗಳಿಗೆ ಹಿಂಡಿ ಎಲ್ಲ ನೆನಾಕ್ಬೇಕು, ಹೋಗೋಣ ನಡೀರಿ. ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಹ್ಞೂ ಚಿಕ್ಕಮ್ಮ, ಸೀಮೆ ಹಸುಗಳಿಗೆ ಹಿಂಡಿ ನೆನಾಕಬೇಕು, ಆಮೇಲೆ ಸಗಣಿ ಇಕ್ಕಿದೆ, ಸಗಣಿ ಎಲ್ಲ ತೆಗೆದಾಕಬೇಕು, ಎಲ್ಲ ಒಂದು ಸ್ವಲ್ಪ ಅಲ್ಲೆಲ್ಲ ನೀರು ಹಾಕ್ಬಿಟ್ಟು ಗುಡಿಸ್ಬೇಕು, ಅಚ್ಚುಕಟ್ಟು ಮಾಡಬೇಕು. ನಾನು ನಂದಿನಿ ಹೋಗ್ತೀವಿ, ನೀವಿದ್ದೀರಲ್ಲ ಆ ಹುಡುಗಿಗೆ ಎಲ್ಲ ಹೇಳ್ಕೊಡಿ. ಏನೇನು ಮಾಡಬೇಕು, ಎಲ್ಲೆಲ್ಲಿ ಏನೇನೈತೆ ಅಂತಾನ ನಾವು ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀವಿ. ಬರೋವಷ್ಟರಲ್ಲಿ ಏನಾದರೂ ತಿಂಡಿ ಮಾಡಿರಿ ಚಿಕ್ಕಮ್ಮ. ರೀ ಬರ್ರಿ ಜಲ್ದಿ. ನೋಡ್ದೇನಮ್ಮ ಮಧು, ಇವಳು ದೌಲತ್ ಹೆಂಗೈತೆ ಅಂತ ನೋಡ್ದ. ಅದಕ್ಕೆ ಮತ್ತೀಗ ನಮ್ಮ ಮನುಗೆ ಒಳ್ಳೆ ಹುಡುಗಿ, ಘಾಟಿ ಹುಡುಗಿನ ಮದುವೆ ಮಾಡ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಹೆಂಗೋ ಅವನು ನಿನ್ನೆ ಮದುವೆ ಮಾಡ್ಕೊಂಡ್ ಬಂದವನಿ. ನೀನ್ ಯಾಕೋನ ಸುಮ್ಮನೆ ಇದ್ದೀಯಮ್ಮ? ಅವಳಿಷ್ಟೆಲ್ಲ ಮಾತಾಡೋದ್ರೂ ನೀನೇನು ಮಾತಾಡ್ಲಿಲ್ಲ. ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ, ನಾಳೆಯಿಂದಾನೇನೆ ಅವಳ ದರ್ಬಾರ ಕಮ್ಮಿ ಮಾಡ್ತೀನಿ ಅಂತಂದೆ. ಸುಮ್ಮನೆ ಆಗ್ಬಿಟ್ಟೆ, ಏನು ಮಾತಾಡ್ದಂಗೆ. ಅಯ್ಯೋ ಅತ್ತೆ, ಇವತ್ತಿನೂ ಶುರು ಆಗೈತಿ ಕತೆ. ಇನ್ಮೇಲೆ ಹೋಗ್ತಾ ಇರುತ್ತೆ, ನೋಡ್ತಾ ಇರಿ ಹೆಂಗೆ ಅಂತಾನ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನೆಲ್ಲ ಹಾಳು ಮಾಡ್ಕೊಂಡ್ ಬರ್ತೀನಿ. ಬಾದಾಮಿ ಹಾಲು ನನಗೂ ಮಾಡಕ್ ಬರುತ್ತೆ, ಸುಮ್ಮನೆ ಅವಳ ಎದೆಗೆ ನಾಟಕ ಮಾಡಿದೆ ಅಷ್ಟೇ, ನನಗೆ ಗೊತ್ತಿಲ್ಲ ಅಂತಾನ. ಮಧು ಏನಿದು? ಅಲ್ಲ, ಬಾದಾಮಿ ಹಾಲು ಇಸ್ಕೊಂಬಾ, ಅಲ್ಲಿ ನಂದಿನಿ ಮಾಡಿರ್ತಾಳೆ ಅಂತ ಹೇಳಿ ಕಳ್ಸಿದ್ರೆ ನೀನು ನೋಡಿದ್ರೆ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ಯಾ. ಬಾದಾಮಿ ಹಾಲು ಎಲ್ಲಿ? ಆ ನಂದಿನಿ ಬಾದಾಮಿ ಹಾಲು ಇಲ್ಲ, ಎಂಥದ್ದು ಇಲ್ಲ, ನೀನೇ ಮಾಡ್ಕೊಂಡು ಕುಡಿಯೋಗು, ತಗೊಂಡೋ ನಿನ್ ಗಂಡಗೂ ಕೊಡು, ನೀನು ಕುಡ್ದು ಅಂತಾನ ಹೇಳಿ ಏನೋ ಸಾಕಾಯಕ್ಕೆ ಎಮ್ಮೆ ಸಗಣಿ ತೆಗಿಯಕ್ಕೋ ಏನಕ್ಕೋ ಹೋದ್ಲ ಅವಳು. ಹೌದಾ? ಹೋದ್ರೆ ಹೋಗ್ಲಿ ಬಿಡು, ನೀನೇ ಹೋಗಿ ಮಾಡ್ಕೊಂಬ ಹೋಗು. ನಾನೇ ಮಾಡ್ತೀನಿ ಇವತ್ತೊಂದು ದಿವಸ, ನಾಳೆಯಿಂದ ಅವಳೇ ಮಾಡಬೇಕು. ಎಲ್ಲರಿಗೂ ಬಾದಾಮಿ ಹಾಲು ಕೊಡಬೇಕು, ಎದ್ದೇ ಇಡ್ತೀನಿ. ಅಯ್ಯೋ, ಇಷ್ಟು ದಿನನ ಆ ಸಿದ್ಧ ಏನು ಬಾದಾಮಿ ಹಾಲು ಕುಡಿತಾ ಇರಲಿಲ್ಲ, ನಾನು ರಮ್ಯ ಇಬ್ಬರೇ ಕುಡಿತಾ ಇದ್ದಿದ್ದು, ಅವರೆಲ್ಲ ಟೀ ಕಾಫಿ ಕುಡಿಯೋರು. ಇವತ್ತೇನು ಬಾದಾಮಿ ಹಾಲು ಹೊಸ್ದಾಗಿ ಗಂಡನ್ ಮಾಡ್ಕೊಟ್ಲ ಅವಳು? ಹ್ಞೂ ಕಣೋ, ಅವಳ ಗಂಡ ಒಬ್ಬನೇ ಅಂತೆ ದುಡಿಯೋದು, ಅದಕ್ಕೆ ಏನು ದುಡಿದೇ ಇಲ್ದಿರೋ ರಮ್ಯನೂ ಮನುನೇ ಕುಡಿತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡೋ ನನ್ನ ಗಂಡ ಯಾಕೆ ಕುಡಿಬಾರ್ದು ಅಂತಾನ ನನ್ನೇ ಪ್ರಶ್ನೆ ಕೇಳ್ತಾಳ ಅವಳು. ಮನು, ನೀವಿಲ್ಲೇ ಕೂತ್ಕೊಂಡಿರಿ, ನಾನು ಬಾದಾಮಿ ಹಾಲು ಮಾಡ್ಕೊಂಡ್ ಬರ್ತೀನಿ, ಬರ್ಲಿ ಅವಳು ಮನೆಗೆ, ಆಮೇಲೆ ಇರೋದು. ತಿಂಡಿ ಮಾಡಿಸ್ತೀನಿ ನೋಡು ಹೆಂಗೆ ಅವಳ ಕೈಯಲ್ಲೇನೆ ಎಲ್ರಿಗೂ. ಸರಿ ಆಯ್ತು, ಹೋಗಮ್ಮ ಮಧು, ಹೋಗಿ ಹಾಲು ಕಾಯಿಸ್ಕೊಂಡು ಬಾದಾಮಿ ಪೌಡ್ರ್ ಹಾಕೊಂಡು ತಗೊಂಬಂದು ಕುಡೀರಿ ಇಬ್ರು. ರಮ್ಯ ಎಲ್ಲೋದ್ಲ ಏನು? ಅಯ್ಯೋ ಅಮ್ಮ, ರಮ್ಯ ಇನ್ನೂ ಮನೆ ಕಂಡಿರ್ಬೇಕು ಅನ್ಸುತ್ತೆ, ಎದ್ದಾಳ್ಸೋಗಿ ಹೋಗಿ, ಮೊದ್ಲು ಹೋಗಿ. ಅಯ್ಯೋ ಸೋಂಬೇರಿ ರಮ್ಯ. ಕಾಲೇಜ್ಗೆ ಹೋಗ್ತೀನಿ ಅಂತಾಳೆ, ಏನು ಓದ್ತಾಳೋ ಏನು ಕಚ್ಚೋ. ನೀನು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಸೇರ್ಕೊಳ್ಳೋ. ನಂದಿನಿ ಯಾವಾಗ ನೋಡಿ ನನ್ನ ಗಂಡ ಒಬ್ಬನೇ ದುಡಿಯೋದು ಅಂತ ಹೇಳ್ತಿರ್ತಾಳೆ. ನೀನು ಏನಾನ ಕೆಲಸ ಮಾಡಿ ಸಂಪಾದನೆ ಮಾಡಿರಿ, ಅದು ಅವಳು ಹಂಗೆ ಹೇಳಲ್ಲ ಅವಾಗ. ಆವಾಗ ನಾನು ಹೇಳ್ಬೋದು, ನನ್ನ ಮಗನು ಸಂಪಾದನೆ ಮಾಡ್ತಾನೆ ಈ ಮನೆಗೋಸ್ಕರನ ಅಂತಾನೆ. ಆಯ್ತಮ್ಮ, ಮಾಡ್ತೀನಿ ಹೇಳು. ಅದೇನು ಮಾಡ್ತೀಯೋ ಏನು ಕಚ್ಚಿಯೋ, ಅದು ಯಾವಾಗ ಕೆಲಸ ಹುಡುಕ್ಯಂತೀಯೋ. ಮದುವೆ ಏನೋ ಆಗಿ ಬಂದೆ, ಇವಳು ನೋಡಿರಿ ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ. ನಂದಿನಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾಳೆ, ನೋಡೋಣ ಅದೇನು ಕಲಿಸ್ತಾಳೋ ಏನೋ ಅಂತಾನ. ಸರಿ ಕೂಕೊಂಡಿರು, ಇನ್ನೇಂತಿ ಬಾದಾಮಿ ಹಾಲು ಮಾಡ್ಕೊಂಬತ್ತಾಳೆ, ರಮ್ಮಿನ ಎದ್ದಾಡಿಸಿ ಕರ್ಕೊಂಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.